ಎಲ್ಲ ನನ್ನ ಮಕರ ರಾಶಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಮಕರ ರಾಶಿಯವರಿಗೆ ಈ ಶನಿ ದೇವರ ಕೃಪೆಯಿಂದ ಜೀವನದಲ್ಲಿ ಯಾವ ರೀತಿಯಾದಂಥ ಒಂದು ತಿರುವು ಕಾಣಲಿಕ್ಕಿದೆ ಭವಿಷ್ಯದಲ್ಲಿ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ಪ್ರಸ್ತುತವಾಗಿ ಶನಿ ಮಹಾರಾಜ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಆರಂಭಿಸಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂತಹ ಜುಲೈ 26ರಿಂದ ಶನಿ ವಕ್ರಿಯಾಗಿ ಸಂಚಾರ ಶುರು ಮಾಡುವಂಥದ್ದು. ಹಾಗಾದರೆ ಈ ಮಕರ ರಾಶಿಯವರಿಗೆ ಈ ಶನಿಯ ಬೆಂಬಲ ಯಾವ ರೀತಿ ಇದೆ ಭವಿಷ್ಯದಲ್ಲಿ? ಇಷ್ಟೆಲ್ಲ ಕಳೆದ ವರ್ಷದಲ್ಲೆಲ್ಲ ಬಂದುಬಿಟ್ಟು ನಿಮಗೆ ಸಾಡೆ ಸಾತಿ ಇತ್ತು, ತುಂಬ ಕಷ್ಟ ಅನುಭವಿಸಿದ್ರಿ, ನಷ್ಟ ಅನುಭವಿಸಿದ್ರಿ, ಯಾವುದೋ ಕೆಲಸಗಳು ಕೂಡ ಇನ್ನೂ ತನಕ ಪೂರ್ಣಗೊಳ್ಳದೇ ಇರುವಂಥದ್ದು ಇದೆ. ಆದರೆ ನೀವು ಇಲ್ಲಿ ಒಂದು ಕ್ವಶನ್ ಅಂತೂ ನನ್ನ ಹತ್ರ ಕೇಳ್ತೀರಾ ಹೇಳುವಂಥದ್ದು ನನಗೆ ಒಂದು ಅನುಮಾನ ಇದೆ. ಅದೇನಂತಂದರೆ, ಸಾಡೆ ಸಾತಿ ಮುಗಿದ್ರೂ ಕೂಡ ನಾವು ಹಾಗೇ ಇದ್ದೀವಿ, ನಮ್ಮ ಸಾಲ ಇನ್ನೂ ತೀರಲಿಲ್ಲ, ಅಥವಾ ನನ್ನ ಮದುವೆ ಇನ್ನೂ ಆಗಲಿಲ್ಲ, ಅಥವಾ ನನ್ನ ಮಕ್ಕಳ ಮದುವೆ ಇನ್ನೂ ಆಗಲಿಲ್ಲ, ಜಾಬಲ್ಲೂ ಕೂಡ ಒಂದು ಏಳಿಗೆ ಇಲ್ಲ, ಇನ್ನು ಕುಟುಂಬದಲ್ಲಿ ಕಿರಿಕಿರಿ ಇದ್ದಿದ್ದೆ, ಇದೆಲ್ಲ ಯಾಕೆ? ನೀವು ಇಷ್ಟೆಲ್ಲ ವಿಡಿಯೋ ಮಾಡ್ತೀರಾ, ಒಳ್ಳೇದಾಗ್ತದೆ ಅಂತ ಹೇಳ್ತೀರಾ, ಆದರೂ ಕೂಡ ನಮಗೆ ಏನೂ ಆಗ್ತಾ ಇಲ್ವಲ್ಲ ಅಂದ್ಕೊಂಡು ನೀವು ಒಂದು ಕ್ವಶನ್ ಕೇಳಬಹುದು, ಅಥವಾ ನೀವು ಕಾಮೆಂಟಲ್ಲಿ ತುಂಬ ಜನ ಕೇಳಿದ್ದು ಇದೆ. ಇಲ್ಲಿ ನಿಜವಾದ ಸಮಸ್ಯೆ ಏನು ಅಂದ್ಕೊಂಡು ಕೇಳಿದ್ದಿದ್ರೆ, ಇಲ್ಲಿ ಬಂದುಬಿಟ್ಟು ಮಕರ ರಾಶಿಯವರಿಗೆ ಕಂಪ್ಲೀಟಾಗಿ ಗುರುಬಲ ಇರಲಿಲ್ಲ. ಯಾವತ್ತಿದ್ರೂ ಕೂಡ ಶನಿ ಸಾಡೆ ಸಾತಿಯಿಂದ ನಿಮಗೆ ಮುಕ್ತಿ ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆಗೆ ಗುರುಬಲ ಪ್ರತಿಯೊಂದು ರಾಶಿಗೂ ಕೂಡ ಬೇಕೇ ಬೇಕಾಗ್ತದೆ. ಗುರುಬಲ ಇಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯತೆ ಇಲ್ಲ. ಒಂದು ಹುಟ್ಟಿದಂಥ ಒಂದು ಮಗುಗೆ ಎಜುಕೇಷನ್ ಇಲ್ಲ, ಒಂದು ನಾವು ತಂದೆ ತಾಯಿ ಪೋಷಕರಾದವರು ಒಂದು ವಿದ್ಯೆನೇ ಕೊಟ್ಟಿಲ್ಲ ಅಂತಂದರೆ ಆ ಮಗು ಯಾವ ರೀತಿ ಬೆಳೀಲಿಕ್ಕೆ ಸಾಧ್ಯ ಈ ಸಮಾಜದಲ್ಲಿ? ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನ ಜಾತಕದಲ್ಲೂ ಕೂಡ ಗುರುಬಲ ಹೇಳುವಂಥದ್ದು ಈ ಗುರುಗಳು ಕೊಟ್ಟಿರುವಂತಹ ಒಂದು ವಿದ್ಯೆ ಜ್ಞಾನದಷ್ಟೇ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಜಾತಕದಲ್ಲಿ ಗುರುಬಲ ಇರಲೇಬೇಕಾಗ್ತದೆ. ಕೊನೆ ಪಕ್ಷ ಗುರುಬಲ ಇಲ್ಲ ಅಂತಂದರೂ ಕೂಡ ಕೆಲವೊಂದಿಷ್ಟು ಗ್ರಹಗಳಾದರೂ ಕೂಡ ನಿಮ್ಮ ಜಾತಕದಲ್ಲಿ ನಿಮಗೆ ಫೇವರೇಬಲ್ ಆಗಿರಬೇಕಾಗ್ತದೆ. ಇದು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಈ ಗುರುಬಲ ಇಲ್ಲದೆ ಇರೋದ್ರಿಂದ ನಿಮ್ದಿಷ್ಟೆಲ್ಲ ಒಂದು ಪ್ರಶ್ನಾರ್ಥಕವಾದಂತಹ ದ್ವಂದ್ವಭರಿತವಾದಂತಹ ಭವಿಷ್ಯ ನಡೀತಾ ಇದೆ. ಆದರೆ ಇದೇ ಕಳೆದ ಜೂನ್ 2ನೇ ತಾರೀಕಿನಿಂದ ಗುರುಬಲ ಅಂತೂ ಉಚ್ಚವಾಗಿ ಬಂದಿರುವಂಥದ್ದು ಮಕರ ರಾಶಿಯವರಿಗೆ. ಹಾಗಾಗಿ ಯಾವುದೇ ರೀತಿಯಾಗಿ ಗುರುಬಲದ ಜೊತೆಗೆ ಅಥವಾ ಗುರುವಿನಿಂದ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ನಿಮಗೆ ಗುರುಬಲ 100% ಕೆಲಸ ಮಾಡುವಂಥದ್ದು ಆಗ್ತದೆ ಇನ್ನು ಭವಿಷ್ಯದಲ್ಲಿ, ಆಯಿತಾ? ಹಾಗಾದರೆ ಈ 7.5 ವರ್ಷ ನಿಮಗೆ ಶನಿ ಏನು ತೊಂದರೆ ಕೊಟ್ಟಿದ್ರು, ಈ ಸಾಡೆ ಸಾತಿ ಇರ್ಬೋದು, ಅಥವಾ ಕೆಲವರಿಗೆ ಶನಿ ದಶೆ ಇರ್ಬೋದು, ಅಥವಾ ಶನಿ ವಕ್ರಿಯಾಗಿ ನಿಮ್ಮ ಜಾತಕದಲ್ಲಿ ಏನಾದರೂ ತೊಂದರೆ ಕೊಟ್ಟಿದ್ದಿರಬಹುದು. ಹಾಗಾದರೆ ಇನ್ನು ಭವಿಷ್ಯದಲ್ಲಿ ಶನಿ ಒಳ್ಳೇದು ಮಾಡೋದಿಲ್ವ ಅಂದ್ಕೊಂಡು ಕೇಳಿದರೆ, ಇನ್ನು ಮುಂದೆ ನಾನು ಹೇಳ್ತಾ ಇರುವಂಥ ಒಂದೊಂದು ಲೈನು ನೀವು ಕೇಳ್ಕೊಂಡು ಹೋಗಿ. ಖಂಡಿತವಾಗ್ಲೂ ಸ್ವಲ್ಪ ವಿಡಿಯೋ ಉದ್ದಾದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮ್ಮ ಜೀವನಕ್ಕೆ ಅನುಕೂಲ ಆಗ್ತದೆ, ನೀವು ಮಾಡುವಂಥ ಕೆಲಸದಲ್ಲಿ ಅನುಕೂಲ ಆಗಬಹುದು. ನೀವು ಇದನ್ನು ಕೇಳಿ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಪ್ರಥಮವಾಗಿ ನಾನು ನಿಮ್ಗೆ ಒತ್ತಿ ಹೇಳುವಂಥದ್ದು ಏನು ಕೇಳಿದ್ರೆ, 3ನೇ ಮನೆ, 6ನೇ ಮನೆ ಮತ್ತು 11ನೇ ಮನೆಯಲ್ಲಿ ಶನಿ ಇದ್ದರೆ ತುಂಬ ಒಳ್ಳೆಯದು, ಮತ್ತು ತುಂಬ ಒಳ್ಳೆಯ ಫಲಗಳನ್ನೇ ಶನಿ ಮಹಾತ್ಮ ನಿಮಗೆ ಕೊಡ್ತಾ ಹೋಗ್ತಾನೆ. ಇದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಶನಿಯಿಂದ ಉತ್ತಮ ಲಾಭಗಳು ಅಂತಂದೆ. ಇಲ್ಲಿ ಶನಿ ಉಚ್ಚತನದಿಂದ ಸಂಚಾರ ಮಾಡ್ತಾ ಇರಬೇಕಾದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ವೈಭವಯುತವಾದಂಥ ಒಂದು ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿ ಗೋಚಾರ ಫಲ, ನಿಮ್ಮ ಜನ್ಮ ಜಾತಕ ಅಲ್ಲ. ನಿಮ್ಮ ಜನ್ಮ ಜಾತಕ ಬೇರೆ ಇರ್ತದೆ, ರಾಶಿ ಗೋಚಾರ ಫಲ ಬೇರೆ ಇರ್ತದೆ, ಆಯಿತಾ? ನಿಮಗೆ ನಾನು ಇಷ್ಟೆಲ್ಲ ಮುಂದೆ ಹೇಳಿದರೂ ಕೂಡ ಈಗ ಹೇಳ್ತಾ ಇರುವಂಥದ್ದು ಕೂಡ ನಿಮ್ಗೆ ಸರಿ ಬರಲಿಲ್ಲ ಅಂತಂದರೆ ಒಂದು ಸರಿ ನಿಮ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ. ನಿಮ್ಗೆ ಹತ್ತಿರದಲ್ಲಿ ಯಾರೂ ಅಂಥ ಜ್ಯೋತಿಷಿಗಳಿಲ್ಲ ಅಂತಂದರೆ ನಾವು ಕೊಟ್ಟಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ಒಂದು ಪರಿಹಾರ ಹೇಳುವಂಥ ಸಿಗ್ತದೆ. ಮನೆಯಲ್ಲೇ ಮಾಡ್ಕೊಳ್ಳುವಂಥ ಪರಿಹಾರನೂ ಇರ್ತದೆ. ಇಲ್ಲ ಅಂತಂದರೆ ಅಂಥ ದೊಡ್ಡ ಸಮಸ್ಯೆ ಇದ್ದಾಗ ಕೆಲವೊಂದಿಷ್ಟು ಚಿಕ್ಕಪುಟ್ಟ ಪರಿಹಾರಗಳು ಮಾಡ್ಕೊಳ್ಳೋದು ಅತಿ ಸೂಕ್ತವಾಗಿರುವಂಥದ್ದು, ಆಯಿತಾ? ಈ ಉಚ್ಚತನದ ಸಂಚಾರದಿಂದ ಬಹಳ ವೈಭವಯುತವಾದಂಥ ಒಂದು ಯೋಗ ಬದಲಾವಣೆಗಳು ಆಗ್ತದೆ. ಇನ್ನೊಂದು, ಕೆಲವೊಂದಿಷ್ಟು ಮಕರ ರಾಶಿಯವರು ನನಗೆ ಜೀವನನೇ ಬೇಡ, ನನಗೆ ಸಂಸಾರ ಸಾಕಾಗಿದೆ, ನನ್ನ ಹತ್ರ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡು ಕೂತ್ಕೊಂಡವ್ರಿಗೂ ಕೂಡ ಈಗ ಬಂದುಬಿಟ್ಟು ಎದ್ದೇಳುವಂಥ ಸಮಯ. ಆದರೆ ಎಲ್ಲೋ ಒಂದು ಕಡೆಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಮನದಟ್ಟು ಮಾಡ್ಕೋಬೇಕು, ನನ್ನ ಹತ್ರ ಏನೂ ಆಗೋದಿಲ್ಲ ಅಂದ್ಕೊಂಡ್ಬಿಟ್ಟು ನಾನು ಮೂಲೆ ಗುಂಪಾಗಿ ಕೂತ್ಕೊಂಡ್ರೆ ಈ ಕಾಲದಲ್ಲಿ ಬಂದುಬಿಟ್ಟು ಯಾರೂ ಬಂದುಬಿಟ್ಟು ನಿಮಗೆ ಎದ್ದೇಳಿಸೋರಿಲ್ಲ. ನಾವಾಗೆ ಎದ್ದೇಳಬೇಕು. ಬಿಟ್ಟರೆ 3ನೇ ವ್ಯಕ್ತಿಗಳು ಬಂದುಬಿಟ್ಟು ನಮಗೂ ಸಪೋರ್ಟ್ ಮಾಡ್ತಾರೆ, ನಮಗೂ ಬೆಂಬಲ ಕೊಡ್ತಾರೆ, ಅವರು ನಮಗೂ ಬೆಳೆಸ್ತಾರೆ ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದಿದ್ದೇ ಹೌದಾದರೆ
ಖಂಡಿತವಾಗಲೂ ಕೂಡ ಅದು ನಿಮ್ಮ ದಡ್ಡತನದ ಯೋಚನೆ ಅಂತ ತಿಳ್ಕೊಬಹುದು. ಸ್ವಂತ ಒಡ ಹುಟ್ಟಿದವರು ಆಗಿ ಬರೋದಿಲ್ಲ ಮಕರ ರಾಶಿಯವರಿಗೆ. ಹೆತ್ತಂತಹ ತಂದೆ ತಾಯಿಯವರು ತುಂಬ ಜನರಿಗೆ ಆಗಿ ಬರ್ತಾ ಇಲ್ಲ. ಒಳಗಡೆ ಜಗಳ ಇಲ್ಲ ಅಂತಂದರೆ ನಿಮಗೆ ಅವರಿಗೆ ಮುನಿಸುಗಳು, ಅಥವಾ ನಿಮ್ಮ ಮಕ್ಕಳ ಜೊತೆಗೆ ನಿಮಗೆ ಮುನಿಸುಗಳು, ಹಲವಾರು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇರುವವರು ಅಂತಂದರೆ ಈ ಮಕರ ರಾಶಿಯವರು. ನಾನು ಮಕರ ರಾಶಿಯ ವ್ಯಕ್ತಿಗಳಿಗೆ ಭಾಳ ಜನರಿಗೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಸಮಸ್ಯೆಗಳನ್ನು ನಾನು ನೋಡಿದ್ದೀನಿ. ಇನ್ನು ಈ ಮಕರ ರಾಶಿಯವರು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಅಂತಂದರೆ ಇದು, ಈ ಸಾಡೆಸಾತಿಯ ಸಂದರ್ಭದಲ್ಲಿ ಸಾಡೆಸಾತಿ ಮುಗಿದು ಸ್ವಲ್ಪ ದಿನದ ನಂತರನೂ ಕೂಡ ನೀವು ಸಮಾಜದಲ್ಲಿ ಅಥವಾ ನಿಮ್ಗೆ ಆಗ ಬರದೇ ಇರುವಂತಹ ವ್ಯಕ್ತಿಗಳಿಗೆ ಅವರ ಕಣ್ಣಿಗೆ ನೀವು ಒಂದು ಕಾಮಿಡಿ ಪೀಸ್ ಥರ ಆಗಿಬಿಟ್ಟಿದ್ರಿ, ಹಾಸ್ಯಗಾರನಾಗಿದ್ರಿ ನೀವು. ಆದರೆ ಯಾವ ವ್ಯಕ್ತಿಗಳು ನಿಮಗೆ ಅವಮಾನ ಮಾಡಿದ್ರೋ, ಅಪಮಾನ ಮಾಡಿದ್ರೋ, ಅಥವಾ ಅವರ ಬಾಯಿಗೆ ನೀವು ಆಹಾರವಾಗಿದ್ರೋ ಅವರಿಗೆ ಇವತ್ತು ನೀವೇ ಹೋಗ್ಬಿಟ್ಟು ಉಪಚಾರ ಮಾಡುವಂಥ ಒಂದು ಯೋಗ ಭಾಗ್ಯ ಕೂಡ ಈ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಬಂದಿದೆ. ಯಾರೆಲ್ಲ ಬಂದ್ಬಿಟ್ಟು ನಿಮಗೆ ಅವಮಾನ ಅಪಮಾನ ತೆಗಳಿದ್ರೋ, ಅಥವಾ ನಿಮ್ಮ ಹಿಂದ್ಗಡೆ ಬಂದುಬಿಟ್ಟು ಬೇರೆಯವ್ರ ಹತ್ರ ಏನೇನೋ ಬಂದುಬಿಟ್ಟು ಗಾಸಿಪ್ಗಳನ್ನು ಹಬ್ಸಿದ್ರೋ ಅವರಿಗೇ ಬಂದುಬಿಟ್ಟು ಇವತ್ತು ನೀವೇ ಹೋಗ್ಬಿಟ್ಟು ಸಹಾಯ ಮಾಡುವಂಥ ಒಂದು ಯೋಗ ಭಾಗ್ಯ ಕೂಡ ಈ ಸಂದರ್ಭದಲ್ಲಿ ಈ ಮಕರ ರಾಶಿಯವರಿಗೆ ಬಂದಿದೆ. ಖಂಡಿತವಾಗಲೂ ಕೂಡ ಇದನ್ನು ಮಾತ್ರ ನೆನಪಲ್ಲಿಟ್ಕೊಳ್ಳಿ. ಇನ್ನು ಮಕರ ರಾಶಿಯವರು ಎಷ್ಟೇ ಕೆಲಸ ಮಾಡಿದರೂ ಕೂಡ ಯಾರ ಕಣ್ಣಿಗೂ ಕೂಡ ಅದು ಕಾಣ್ತಾ ಇರಲಿಲ್ಲ. ನೀವು ಎಷ್ಟೇ ಕೆಲಸ ಮಾಡಿ, ಅದು ಮನೆ ಆಗಿರಲಿ, ನಿಮ್ಮ ಆಫೀಸ್ ಆಗಿರಲಿ, ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಪಾರ್ಟ್ನರ್ ಜೊತೆಗಾಗಿರ್ಬೋದು, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೂ ಕೂಡ ಅಷ್ಟೇ. ನೀವು ಎಷ್ಟೇ ನಿಮ್ಮ ಲೈಫನ್ನು ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದರೂ ಕೂಡ ನೀವು ಮಾಡಿದ್ದೀರಾ ಅಂದ್ಕೊಂಡು ಹೇಳುವಂಥ ವ್ಯಕ್ತಿಗಳು ಯಾರೂ ಇರಲಿಲ್ಲ, ಅಥವಾ ನಿಮ್ಮ ಬಗ್ಗೆ ಒಂದು ಪ್ರಶಂಸೆ ಮಾತಾಡ್ತಿರುವಂಥ ವ್ಯಕ್ತಿಗಳು ಯಾರೂ ಇರಲಿಲ್ಲ. ನೀನು ಏನು ಮಾಡಿದ್ಯಾ ಅಂದ್ಕೊಂಡು ಕೇಳೋರೇ ಜಾಸ್ತಿ ಆಗಿದ್ದರು, ಅಥವಾ ನೀವು ಮಾಡಿದಂಥ ಕೆಲಸಕ್ಕೊಂದು ಬೆಲೆ ಕೊಡುವಂತಹ ವ್ಯಕ್ತಿಗಳು ಕೂಡ ಇವತ್ತರೆಗೂ ನಿಮ್ಮ ಕಣ್ಣಿಗೆ ಕಂಡಿರಲಿಲ್ಲ. ಆದರೆ ಕೊನೆಯದಾಗಿ ನಿಮ್ಗೆ ಹೇಳಿದ್ದು, ನೀನು ಟೈಮ್ ವೇಸ್ಟ್ ಮಾಡ್ತೀಯಾ, ನೀನು ಏನೂ ಮಾಡಲಿಲ್ಲ ಹೇಳುವಂಥದ್ದೇ ಅವ್ರದ್ದೊಂದು ಅಭಿಪ್ರಾಯ ಆಗಿತ್ತಲ್ವ, ಅವ್ರದ್ದು ಒಪಿನಿಯನ್ ಅದು. ಆದರೆ ಈಗ ಬಂದುಬಿಟ್ಟು ಯಾರು ಟೈಮ್ ವೇಸ್ಟ್ ಮಾಡ್ತಾ ಇದ್ರು ಅಥವಾ ಯಾರು ಟೈಮ್ ವೇಸ್ಟ್ ಮಾಡಿದ್ದಾರೆ ಹೇಳುವಂಥದ್ದು ಉತ್ತರ ಕೊಡುವಂಥ ಸಮಯ ಅಂತಂದರೆ ಈ ಸಂದರ್ಭ ನಿಮ್ಗೆ ಬಂದಿರ್ತದೆ. ಅದು ಶನಿ ಮಹಾರಾಜನಿಂದ, ನಿಮ್ಮ ರಾಶ್ಯಾಧಿಪತಿಯಿಂದನೇ ನಿಮಗೆ ಇಂತಹ ಒಂದು ಯೋಗ ಭಾಗ್ಯ ಅಥವಾ ಇಂತಹ ಒಂದು ಕೀಳು ಮಟ್ಟದ ಯೋಚನೆ ಮಾಡುವವರಿಗೆ ನೀವು ಉತ್ತರ ಕೊಡುವಂಥ ಸಮಯ ಈಗ ಆ ನಿಮ್ಮ ರಾಶ್ಯಾಧಿಪತಿನೇ ನಿಮ್ಗೆ ಕೊಟ್ಟಿರುವಂಥದ್ದು. ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಇನ್ನೂ ಕೆಲವೊಂದಿಷ್ಟು ಜನರು ಈಗಲಾದರೂ ಕೂಡ ನಿಮಗೆ ಹೋದಂಥ ಒಂದು ಆತ್ಮವಿಶ್ವಾಸ ಇನ್ನೂ ಬರಲಿಲ್ಲ, ಆತ್ಮವಿಶ್ವಾಸ ಕಳ್ಕೊಂಡೇ ಇದ್ರಿ, ನನ್ನ ಹತ್ರ ಏನೂ ಆಗೋದಿಲ್ಲ, ನಾನು ಏನು ಮಾಡಿದರೂ ಕೂಡ ಅದಕ್ಕೊಂದು ರಿಸಲ್ಟ್ ಬರೋದಿಲ್ಲ ಹೇಳುವಂಥದ್ದೇ ನಿಮ್ಮ ಮನಸ್ಸಲ್ಲಿದೆ. ಆದರೆ ಎಲ್ಲ ಒಂದು ಕಡೆಗೆ ನೀವು ನಿಮ್ಮ ಕಂಫರ್ಟೇಬಲ್ ಝೋನ್ನ ಹುಡ್ಕೊಂಡ್ಬಿಟ್ಟಿದ್ರಿ. ಹೇಗಾದರೂ ಜೀವನ ನಡೆದು ಹೋಗುತ್ತೆ, ನಾನು ಏನು ಹೊಸದಾಗಿ ಮಾಡೋಕೆ ಹೋದರೂ ಕೂಡ ಅದು ನಿಂತ್ಕೊಳ್ಳುತ್ತೆ, ಅಥವಾ ನಾನು ಏನಾದರೂ ಕೂಡ ಒಂದು ಹೊಸದಾಗಿ ಮಾಡೋಣ ಅಂತಂದ್ರೂ ಕೂಡ ಅದ್ರಲ್ಲಿ ಲಾಸ್ ಆಗ್ತೀನಿ ಹೇಳುವಂಥದ್ದು ಒಂದು ಕಂಫರ್ಟ್ ಝೋನ್ ನಿಮ್ಗೆ ಬಂದುಬಿಟ್ಟಿದೆ. ಹೇಗಾದರೂ ಜೀವನ ನಡ್ಕೊಂಡು ಹೋಗುತ್ತೆ, 10 ರೂಪಾಯಿ ಇದ್ರೂ ಜೀವನ ನಡ್ಕೊಂಡು ಹೋಗುತ್ತೆ, 100 ರೂಪಾಯಿ ಇದ್ರೂ ಕೂಡ ಜೀವನ ನಡ್ಕೊಂಡು ಹೋಗುತ್ತೆ ಹೇಳುವಂಥದ್ದೆಲ್ಲ ಅವರು ನಿಮ್ಗೆ ಬಂದುಬಿಟ್ಟಿದೆ. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಈಗ ಹೊಸದಾಗಿ ಏನೆಲ್ಲ ಕಳ್ಕೊಂಡಿದ್ರಿ ಅದನ್ನು ಪಡ್ಕೊಳ್ಳುವಂಥ ಟೈಮು. ಸಾತಿಯಲ್ಲಿ ಶನಿ ಎಲ್ಲ ಕಳೆದಿದ್ನಲ್ಲ, ಇವಾಗ ಕೊಡುವಂಥ ಸಮಯ ಇದು. ಶನಿ ವಕ್ರಿಯಾಗಿ ನಿಮ್ಗೆ ಬೇಕಾದನ್ನೆಲ್ಲ ಕೊಡಲಿಕ್ಕೆ ಬಂದಿರುವಂಥ ಸಮಯ ಅಂದ್ಕೊಂಡು ನನ್ನ ಭಾವನೆ. ಯಾಕಂತಂದರೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಹಲವಾರು ಗ್ರಂಥಗಳನ್ನು ನೋಡಿಬಿಟ್ಟೇ ಮಾಡ್ತಾ ಇದ್ದೀನಿ, ಸುಮ್ಮನೆ ಮಾತಿಗೆ ಹೇಳ್ತಾ ಇಲ್ಲ. ನಿಮ್ಮ ಜೀವನ ಬದಲಾವಣೆಯ ಸಮಯ ಇದು. ಖಂಡಿತವಾಗ್ಲೂ ಕೂಡ ಅದನ್ನು ಉಪಯೋಗ ಮಾಡಿಕೊಂಡು ನೀವು ಧೈರ್ಯ ತಗೊಂಡು ನಿಮ್ಮಲ್ಲಿ ಇರುವಂಥ ಆತ್ಮವಿಶ್ವಾಸವನ್ನು ದ್ವಿಗುಣವಾಗಿ ಜಾಸ್ತಿ ಮಾಡಿಕೊಂಡು ನಿಮ್ಮ ಒಂದು ಕಾರ್ಯತಂತ್ರನ ರೂಪಣೆ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಉತ್ತಮ. ಯಾವತ್ತಿದ್ರೂ ಕೂಡ ಕರ್ಮಕ್ಕೆ ಬೆಲೆ ಕೊಡೋನು ಅಂತಂದರೆ ಅದು ಶನಿದೇವ. ಕರ್ಮಕ್ಕೆ ಅಧಿಪತಿನೇ ಶನಿದೇವ. ನಿಮ್ಮ ವ್ಯಾಪಾರ ಇರ್ಬೋದು, ನೀವು ಮಾಡುತ್ತಿರುವಂಥ ಒಂದು ವ್ಯವಹಾರಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು, ಅದಕ್ಕೆ ತಕ್ಕನಾದಂಥ ಫಲ ಕೊಡುವಂಥವನೇ ಶನಿ ಮಹಾರಾಜ. ಹಾಗಾದರೆ ತಾವೇನು ಮಾಡಬೇಕು? ವ್ಯಾಪಾರ ಅಂತೂ ನಿಮ್ಮದು ಉತ್ತಮವಾಗಿದೆ. ಏನಾದರೂ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹೊಸದನ್ನು ಅನುಕರಣೆ ಮಾಡಿ, ಏನಾದರೂ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿ. ನಿಮ್ಗೇನಾದರೂ ಬಂದುಬಿಟ್ಟು ಪಬ್ಲಿಸಿಟಿ ಪ್ರಾಬ್ಲಮ್ ಇದ್ದರೆ ನೀವು ಹೊಸದಾಗಿ ಏನಾದರೂ ಬೇರೆ ವಿಧಾನದಲ್ಲಿ ಪಬ್ಲಿಸಿಟಿ ಮಾಡಿ. ನಿಮ್ಗೇನಾದ್ರು ಮಾರ್ಕೆಟಿಂಗಲ್ಲಿ ತೊಂದರೆ ಇದೆ ಅಂದ್ಕೊಂಡಿದ್ರೆ ನಿಮ್ಮದು ಪ್ರೆಸೆಂಟೇಷನ್ ಚೇಂಜ್ ಮಾಡಿ. ಖಂಡಿತವಾಗ್ಲೂ ಕೂಡ ಹೊಸದಾಗಿ ಏನಾದರೂ ಅನುಕರಣೆ ಮಾಡಿದರೆ ಅದಕ್ಕೆ 100% ರಿಸಲ್ಟ್ ಹೇಳುವಂಥದ್ದು ನಿಮಗೆ ಸಿಗ್ತದೆ. ನನ್ನವರು ಎಂದು ಮನಸೋತ ವ್ಯಕ್ತಿಗಳು ನಿಮಗೆ ಮೋಸದ ಬಲೆ ಬೀಳಿಸುವಂತಹ ಒಂದು ಸಾಧ್ಯತೆಗಳು ತುಂಬ ಇದೆ. ನೀವು ನನ್ನ ದೋಸ್ತ, ನನ್ನ ಸ್ನೇಹಿತ, ನನ್ನ ಬಂಧುಗಳು, ನನ್ನ ದಾಯವಾದಿಗಳು, ನನ್ನ ಒಡ ಹುಟ್ಟಿದವರು ಅಂದ್ಕೊಂಡ್ಬಿಟ್ಟು ಅವರ ಒಂದು
ಮನಸ್ಸಿಗೆ ನೀವು ಮನಸ್ಸು ಓದ್ಬಿಟ್ಟು ನಾನು ಎಲ್ಲನೂ ಅವರಿಗೆ ತ್ಯಾಗ ಮಾಡಬಲ್ಲೆ ಹೇಳುವಂಥ ಒಂದು ಮನೋಧರ್ಮಕ್ಕೂ ಕೂಡ ಕೆಲವರು ಬಂದವರು ಇದ್ದಾರೆ ಮಕರ ರಾಶಿಯವರು. ಯಾಕಂತಂದರೆ ಮಕರ ರಾಶಿಯವರು ಬಹಳ ಕರುಣಾಮಯಿಗಳು, ಬಹಳ ಉದಾರಿಗಳು. ಹಾಗಾಗಿ ನಿಮ್ಮ ಈ ಉದಾರತ್ವ, ನಿಮ್ಮ ಈ ಕರುಣೆ, ನಿಮ್ಮ ಒಂದು ಕೈಂಡ್ನೆಸ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮೋಸದ ಬಲೆ ನಿಮಗೆ ಬೀಸಬಹುದು. ಅದು ಬೇರೆ ವಿಚಾರದಲ್ಲ, ಹೆಣ್ಣಾದರೆ ಒಂದು ಪ್ರೀತಿ ವಿಚಾರದಲ್ಲಿ ಬೀಸ್ಬೋದು, ಅಥವಾ ಹಣದ ವಿಚಾರದಲ್ಲಿ ಬೀಸ್ಬೋದು, ಗಂಡಾದರೆ ಒಂದು ವ್ಯವಹಾರದಲ್ಲಿ ಬೀಸ್ಬೋದು ನಿಮಗೆ, ಅಥವಾ ಹಣಕಾಸಿನ ವಿಚಾರದಲ್ಲಿ ಬೀಸ್ಬೋದು, ಆಸ್ತಿಯ ವಿಚಾರದಲ್ಲೂ ಇಂಥ ಮೋಸದ ಬಲೆ ಬೀಸುವಂಥ ಸಾಧ್ಯತೆಗಳಿದೆ. ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ ಶನಿಯ ಕೃಪೆಯಿಂದ ನಿಮಗೆ ಯಥೇಚ್ಛವಾದಂಥ ದುಡ್ಡು ಬರ್ತಾ ಇದೆ, ಆಸ್ತಿನೂ ಕೂಡ ಮಾಡ್ತೀರಾ ನೀವು ಭವಿಷ್ಯದಲ್ಲಿ. ಇನ್ನೊಂದು ನಿಮ್ಗೆ ಬೇಕಾದಂತ ತಗೊಳ್ಳುವಂಥ ಒಂದು ಯೋಗ ಭಾಗ್ಯ ಕೂಡ ಬಂದಿರ್ತದೆ. ಅಂಥದ್ರಲ್ಲಿ ನಿಮ್ಮ ಮೇಲೆ 120 ಕಣ್ಣುಗಳು ಇರ್ತದೆ ಹೇಳುವಂಥದ್ದು ಕೂಡ ಮರೆಯೋಕ್ಕೆ ಹೋಗಬೇಡಿ. ಇನ್ನು ಕೆಲವೊಂದಿಷ್ಟು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಆಗಲಿ ಅಥವಾ ಸೆಂಟಿಮೆಂಟ್ ಫೂಲ್ ಆಗೋಕ್ಕೆ ಹೋಗಬೇಡಿ. ಇದು ಸಾಧ್ಯತೆಗಳು ತುಂಬ ಇದೆ. ನಿಮ್ಮದೇ ಅತಿ ಒಂದು ಒಳ್ಳೆಯ ಸ್ನೇಹಿತ ಬಂದು ಕೇಳ್ಬೋದು, ನಮ್ಮ ಮನೆ ತುಂಬ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ, ಸಮ್ ಅಮೌಂಟ್ ಬೇಕು ನನಗೆ, ಅಥವಾ ನಮ್ಮ ಪೇರೆಂಟ್ಸ್ ಬಂದುಬಿಟ್ಟು ಹಾಸ್ಪಿಟ್ಲಲ್ಲಿ ಇದ್ದಾರೆ, ನನಗೆ ಸ್ವಲ್ಪ ಅಮೌಂಟ್ ಬೇಕು. ಇಂತಹ ಆವಿಷಯಗಳನ್ನು ಒಡ್ಡಿ ನಿಮ್ಮ ಹತ್ರ ಅಮೌಂಟ್ ತೊಗೋಬೋದು ಅವರು. ನೀವು ಅದಕ್ಕೆ ಒಪ್ಕೊಳ್ತೀರಾ ಅಥವಾ ನೀವು ನಂಬ್ತೀರಾ ಅವ್ರ ಮಾತನ್ನ, ಅಮೌಂಟು ನೀವು ಕೊಡ್ತೀರಾ. ಆದರೆ ಅವರು ನಿಮ್ಮ ಹತ್ರ ಅಮೌಂಟ್ ತೊಗೊಂಡಿರೋ ಉದ್ದೇಶನೇ ಅದೇ ಆಗಿರೋದಿಲ್ಲ. ಅವ್ರ ಉದ್ದೇಶನೇ ಬೇರೆ ಇರ್ತದೆ. ಬೇರೆ ಉದ್ದೇಶಕ್ಕೆ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ಒಂದು ರೀಸನ್ ಕೊಟ್ಟು ನಿಮ್ಮ ಹತ್ರ ಅಮೌಂಟನ್ನು ಎತ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಇಂಥ ಎಮೋಷ್ನಲ್ ಸೆಂಟಿಮೆಂಟಿಗೆಲ್ಲ ಟಚ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ನಿಮ್ಮ ಕೆಲಸ ಸ್ವಲ್ಪ ನಿಧಾನವಾದರೂ ಕೂಡ ಲಾಭ ಮಾತ್ರ ಉತ್ತಮವಾಗಿರುತ್ತದೆ. ಶನಿ ರಾಜ ಕೊಡೋದೇ ಅದು, ಶನಿ ಮಹಾತ್ಮ ಕೊಡುವಂಥದ್ದೇ ಈ ಥರದಲ್ಲಿ. ನಿಮ್ಮ ಕೆಲಸದ ಪರ್ಫೆಕ್ಷನ್ನೇ ಅವ್ರು ನೋಡೋದು ಮೊದಲು. ನಿಮ್ಮ ಕೆಲಸ ಪರ್ಫೆಕ್ಟ್ ಆಯಿತು, ಆ ಅಮೌಂಟು ಕೂಡ ಅಷ್ಟೇ ಪರ್ಫೆಕ್ಟಾಗೇ ಬರ್ತದೆ. ಆದರೆ ಸ್ವಲ್ಪ ಸ್ಲೋ ಇರುತ್ತದೆ. ಖಂಡಿತವಾಗಲೂ ಕೂಡ ನಿಮ್ಮ ಫೋಕಸ್ಸು ನಿಮ್ಮ ಕೆಲಸದ ಕಡೆಗೆ ಇರಲಿ. ಮತ್ತು ನಿಮ್ಮಲ್ಲಿ ಇರುವಂತಹ ಅದ್ಭುತ ವಿದ್ಯೆಗಳನ್ನು ನೀವು ಇಲ್ಲಿ ಉಪಯೋಗ ಮಾಡ್ಕೋಬೇಕಾಗ್ತದೆ. ಮಕರ ರಾಶಿಯವರು ವೆರಿ ಟ್ಯಾಲೆಂಟೆಡ್. ಒಂದು ಸೆಕೆಂಡ್ ನೀವು ಯಾವುದೇ ಒಂದು ಕೆಲಸ ನೋಡಿಕೊಂಡ್ರೂ ಕೂಡ ನೆಕ್ಸ್ಟ್ ಮಿನಿಟಲ್ಲಿ ಅದನ್ನು ಮಾಡುವಂಥ ಒಂದು ಕೆಪಾಸಿಟಿ ಇದ್ದವರು ಅಂತಂದರೆ ಪ್ರಮುಖವಾಗಿ ಮಕರ ರಾಶಿಯವರು. ನಾನು ನೋಡಿದ ಪ್ರಕಾರ ನಿಮ್ಮ ತಲೆಯಲ್ಲಿ ವಿದ್ಯೆ ಹತ್ತೋಷ್ಟು ಸ್ಪೀಡಾಗಿ ಯಾವುದೇ ರಾಶಿಯವರಿಗೂ ಕೂಡ ಅಷ್ಟೊಂದು ಸ್ಪೀಡಲ್ಲಿ ವಿದ್ಯೆ ಹೇಳುವಂಥದ್ದು ಹತ್ತೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಇರುವಂತಹ, ನಿಮ್ಮ ಒಳಗೆ ಅಡಗಿರುವಂತಹ ಕೆಲವೊಂದಿಷ್ಟು ವಿದ್ಯೆಗಳನ್ನು ನೀವು ಹೊರಗಡೆ ತರಬೇಕಾಗ್ತದೆ. ನಿಮ್ಮಲ್ಲಿ ಗುಪ್ತವಾಗಿರುವಂತಹ ವಿದ್ಯೆಗಳನ್ನು ನೀವು ಸಮಾಜಕ್ಕೆ ತೋರಿಸ್ಬೇಕಾಗ್ತದೆ. ನಿಮ್ಮ ಕೆಲಸಗಳಲ್ಲಿ ಆ ವಿದ್ಯೆಯನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗ್ತದೆ. ಇಂತಹ ಟ್ಯಾಲೆಂಟ್ಗಳಿದ್ದಾಗ ಅಲ್ಲೇ ಅದನ್ನು ಗುಪ್ತವಾಗಿರಲಿಕ್ಕೆ ಬಿಡಬೇಡಿ. ಅದನ್ನು ಪ್ರಪಂಚಕ್ಕೆ ತನ್ನಿ, ಹೊರಗಡೆ ತನ್ನಿ. ಖಂಡಿತವಾಗಲೂ ಕೂಡ ಇದರಿಂದ ಒಳ್ಳೆಯ ಹೆಸರು ಕೂಡ ಆಗುವಂಥದ್ದಾಗ್ತದೆ. ಇನ್ನು ಪ್ರಮುಖವಾಗಿ ಬೇರೆಯವರು ನಿಮ್ಮ ಮಾತಿಗೆ ಬೆಲೆ ಕೊಡುವಂತಹ ಸಮಯ. ಖಂಡಿತವಾಗಲೂ ಕೂಡ ಇಷ್ಟು ದಿನ ಮಕರ ರಾಶಿಯವರು ಏನಾದರೂ ಮಾತಾಡಿದರೆ ಇವನು ಏನೋ ಮಾತಾಡ್ತಾನಲ್ಲ ಅಥವಾ ಇವಳು ಏನೋ ಮಾತಾಡ್ತಲ್ಲ ಅಂದ್ಕೊಂಡು ತುಂಬ ಲೈಟಾಗಿ ತಗೊಳ್ತಿದ್ರು ಜನರು. ನಾನು ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಏನೇ ಮಾತಾಡಿದ್ರು ಕೂಡ ಒಂಥರ ಲೈಟಾಗಿ ತಗೊಳ್ಳೋದು. ಅದಕ್ಕೊಂದು ಬೆಲೆನೇ ಇಲ್ಲ. ಅವನು ಏನೋ ಹೇಳ್ತಿದ್ದಾನೆ ಅಥವಾ ಇವಳೇನೋ ಹೇಳ್ತಿದ್ದಾಳೆ ಹೇಳುವಂಥ ಜನರೇ ತುಂಬ ಇದ್ದರು. ಆದರೆ ಕಾಲಚಕ್ರ ಅಂದ್ಕೊಂಡು ಒಂದು ಇದ್ದೇ ಇದೆಯಲ್ಲ, ಅದು ಉರುಳ್ತಾನೆ ಇರ್ತದೆ. ನೆನಪಿಟ್ಕೊಳ್ಳಿ, ನಿಮಗೊಂದು ಸಮಯ ಅಂತಂದಾಗ ನನಗೊಂದು ಸಮಯ ಬರಲೇಬೇಕು. ಅದು ನಿಮಗೆ ಆಗಿರುವಂಥದ್ದು ಒಂದು ಸಮಯ ಬಂದಿದೆ. ಈಗ ನಿಮಗೆ ನೀವು ಏನೇ ಮಾತಾಡಿದರೂ ಕೂಡ ಸಮಾಜದಲ್ಲಾಗಿರ್ಬೋದು, ಬೇರೆಯವರಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಮಾತಿಗೆ ಒಂದು ಮನ್ನಣೆ ಕೊಡುವಂಥ ಸಂದರ್ಭ ಇದು. ಖಂಡಿತವಾಗಲೂ ಕೂಡ ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತದೆ ಅಂದ್ಕೊಂಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ತದೆ, ಅವರು ಕೂಡ ಮನ್ನಣೆ ಕೊಡ್ತಾರೆ. ಆಗ ನಿಮಗೆ ಕೆಲವೊಂದಿಷ್ಟು ಜಾಗಗಳಲ್ಲಿ ನಿಮ್ಮನ್ನು ಉಪಯೋಗಿಸ್ಕೊಳ್ಳುವಂಥ ಒಂದು ಪ್ರಮೇಯನೂ ಬರಬಹುದು. ಆದರೆ ನೀವು ಸ್ವಲ್ಪ ಜಾಗೃತರಾಗಿರಬೇಕು. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಕೋರ್ಟ್ ಕೇಸ್ಗಳಿಗೆ ನಿಮ್ಮ ಜಾಮೀನು ಕೇಳಬಹುದು. ಕೆಲವೊಂದಿಷ್ಟು ಬ್ಯಾಂಕ್ ಲೋನ್ಗಳಿಗೆ ನಿಮ್ಮ ವಿಟ್ನೆಸ್ ಹಾಕಿಸ್ಬೋದು, ಅಥವಾ ನಿಮ್ಮ ಶ್ಯೂರಿಟಿನ ಅವ್ರು ಕೇಳಬಹುದು. ಖಂಡಿತವಾಗಲೂ ಕೂಡ ಇಂತಹ ಒಂದು ಮೊಂಡುತನದ ಧೈರ್ಯಕ್ಕೆ ಹೋಗಬೇಡಿ. ಅದು ಎಲ್ಲೋ ಬಂದುಬಿಟ್ಟು ಕೊನೆಯದಾಗಿ ಅದು ನಿಮ್ಮ ಕುತ್ತಿಗೆಗೆ ಬರುವಂಥ ಸಾಧ್ಯತೆಗಳಿರ್ತದೆ. ವೃತ್ತಿಪರರು ಯಾರೆಲ್ಲ ಐ ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಮಾರ್ಕೆಟಿಂಗ್ ಆಗಿರಲಿ, ನಾನ್ ಐ ಟಿ ಆಗಿರಲಿ, ಯಾವುದೇ ಒಂದು ವೃತ್ತಿಯಲ್ಲಾದರೂ ಕೂಡ ಈ ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ತಿರುಗಾಟ ಜಾಸ್ತಿ ಆಗುವಂಥದ್ದಾಗ್ತದೆ. ಅಲ್ಲಿ ಮೀಟಿಂಗ್ ಇದೆ, ಆ ಸ್ಟೇಟಲ್ಲಿ, ಔಟ್ ಆಫ್ ಸ್ಟೇಟಲ್ಲಿ ಮೀಟಿಂಗ್ ಇದೆ, ಔಟ್ ಆಫ್ ಕಂಟ್ರಿಲಿ ಮೀಟಿಂಗ್ ಇರುವಂಥದ್ದು. ಇಂತಹ ಪ್ರವಾಸಗಳು ಭಾಳ ಕೈಗೊಳ್ತೀರಾ ಆನ್ ಡ್ಯೂಟಿ ಮೇಲೆ. ಸ್ವಲ್ಪ ಹುಷಾರಾಗಿ ಓಡಾಡೋದು ಅತಿ ಉತ್ತಮ. ಇಷ್ಟೆಲ್ಲ ನೀವು ಸಂಪಾದನೆ ಮಾಡ್ತೀರಿ ಅಂತ ಹೇಳಿದೆ, ನೀವು ಸಮಾಜದಲ್ಲಿ ಒಂದು ನಾಯಕರಾಗಿರ್ತೀರ. ಒಂದು ನಾಯಕತ್ವದ ಗುಣ ಅಲ್ಲಿ ಎಲ್ರಿಗೂ ಕಾಣ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಸುಖ ಸುಮ್ಮನೆ ಕೆಲವೊಂದಿಷ್ಟು ಆರೋಪದ ಪಟ್ಟನ್ನು ಕಟ್ಕೋಬೇಕಾಗಬಹುದು. ನೀವು ಆ ಕೆಲಸ ಮಾಡೇ ಇರೋದಿಲ್ಲ, ಬಟ್ ಆರೋಪ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು ಇರ್ತದೆ. ಸ್ವಲ್ಪ ಹುಷಾರಾಗಿರಿ. ಇದು ನೀವು ಮಾಡಿರೋದಿಲ್ಲ ತಪ್ಪು, ಸುಖ ಸುಮ್ಮನೆ ಬರುವಂಥದ್ದು, ಆಯಿತಾ?
ಬೇರೆಯವರ ಕಷ್ಟ ನಂದೇ ಕಷ್ಟ ಅಂದ್ಕೊಂಡ್ಬಿಟ್ಟು ಮರುಗುವಂಥ ವ್ಯಕ್ತಿಗಳು ನೀವು. ನಿಮ್ಮ ಸ್ನೇಹಿತನಿಗೆ ಏನಾದ್ರು ತೊಂದರೆ ಆಯಿತು ಅಥವಾ ನಿಮ್ಮ ದಾಯಾದಿಗಳಿಗೆ ಏನಾದ್ರು ಕಷ್ಟ ಬಂತು ಅಂದರೆ ಅದು ನಂದೇ ಕಷ್ಟ ಅಂದ್ಕೊಂಡ್ಬಿಟ್ಟು ನೀವು ಭಾಗಿಯಾಗ್ತೀರಾ. ಆ ಕಷ್ಟ ಅಂದ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಅವ್ರು ಹೇಳ್ಕೊಂಡಿರ್ತಾರೆ, ಆ ಕಷ್ಟ ಯಾಕೆ ಅವ್ರಿಗೆ ಬಂತು ಅಂದ್ಕೊಂಡು ನೀವು ಅದನ್ನು ತಿಳ್ಕೊಳ್ದೇನೆ ನೀವು ಹೋಗ್ಬಿಟ್ಟು ಭಾಗಿಯಾಗ್ತೀರಲ್ಲ, ಅದೇ ನಿಮಗೆ ತೊಂದರೆ ಕೊಡುವಂಥದ್ದು. ಅವರು ಏನೋ ಮಾಡಿ ಏನೋ ತಪ್ಪಿಗೆ ಆ ಕಷ್ಟ ಅನುಭವಿಸ್ತಾ ಇರ್ತಾರೆ, ಅವ್ರು ಮಾಡಿರೋ ತಪ್ಪಿಗೆ. ನೀವು ಅದರಲ್ಲಿ ನಂದು ಆ ಕಷ್ಟ ಅಂದ್ಕೊಂಡ್ಬಿಟ್ಟು ಹೋದಾಗ ಅಂಥ ಕಷ್ಟಕ್ಕೆ ನೀವು ಕುತ್ತಿಗೆ ಕೊಡಬೇಕಾಗಿರುವಂಥ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಬಂಧುಗಳ ಸಹಾಯ. ಈ ಶನಿಯಿಂದ ಫಲಗಳು ಬರಲಿಕ್ಕೆ ಶುರುವಾಯಿತು, ಒಳ್ಳೆ ಫಲಗಳು ಅಂತಂದಾಗ ಪ್ರತಿಯೊಂದು ದಾರಿಯಿಂದನೂ ಕೂಡ ನಿಮ್ಗೆ ಫಲಗಳು ಸಿಗ್ತದೆ. ಅದರಲ್ಲಿ ಇದು ಕೂಡ ಒಂದು ಬಂಧುಗಳ ಸಹಾಯ. ಇಷ್ಟು ದಿನ ಬಂಧು ಮಿತ್ರರು ನಿಮ್ಗೆ ದೂರವಾಗಿದ್ದವರು ಇವತ್ತು ಹತ್ತಿರ ಬಂದುಬಿಟ್ಟು ನಾನು ನಿಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ನೀನು ಮಾಡು ಹೇಳುವಂಥದ್ದು ಬರ್ತದೆ. ಅಂಥ ಒಂದು ಸಹಾಯ ಕೂಡ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ನೀವು ಹಳೆಯದನ್ನು ಯಾವುದೂ ಮರೀಲಿಕ್ಕೆ ಹೋಗಬೇಡಿ. ಸಾಡೆ ಸಾತಿಯ ಸಂದರ್ಭದಲ್ಲಿ ಆಗಿರುವಂಥದ್ದು ಯಾವಾಗಲೂ ಮರೀಲಿಕ್ಕೆ ಹೋಗಬೇಡಿ. ಇದೇ ಬಂಧುಗಳು ಇದೇ ಮಿತ್ರರು ಬಂದುಬಿಟ್ಟು ನಿಮ್ಗೆ ಏನೇನೆಲ್ಲ ಹೇಳಿದ್ದಾರೆ ಅಂದ್ಕೊಂಡು ನಿಮ್ಗೆ ಗೊತ್ತಿದೆ. ಎಲ್ಲೋ ಒಂದು ಕಡೆ ಬಂಧುಗಳ ಸಹಾಯ ನೀವು ಪಡ್ಕೊಂಡು ಊರಿನವರ ಬಾಯಿಗೆ ಆಹಾರ ಆಗ್ಲಿಕ್ಕೆ ಹೋಗಬೇಡಿ. ಹೇಳಿದ ಕೂಡಲೇ ಕೊಡ್ತಾರೆ ಅವರು, ಕೊಟ್ಕೊಂಡು 4 ಜನರ ಹತ್ರ ಹೇಳುವಂಥವ್ರು ಇರ್ತಾರೆ. ಅದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಪಿತ್ರಾರ್ಜಿತ ಆಸ್ತಿಯ ಭಾಗ್ಯ. ಯಾರಿಗೆಲ್ಲ ಬಂದುಬಿಟ್ಟು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಇಬ್ಬರಿಗೂ ಬಂತು ಈ ವಿಡಿಯೋ. ಯಾರಿಗೆಲ್ಲ ಪಿತ್ರಾರ್ಜಿತ ಆಸ್ತಿಗಳು ಬರುವಂಥದ್ದಿತ್ತು, ನಿಮ್ಮ ತಾಯಿ ಮನೆಯಿಂದ ಆಗಿರ್ಬೋದು, ನಿಮ್ಮ ತಂದೆ ಮನೆಯಿಂದ ಆಗಿರ್ಬೋದು, ಹೆಣ್ಣು ಮಕ್ಕಳಿಗಾದರೆ, ಗಂಡು ಮಕ್ಕಳಿಗಾದರೆ ನಿಮ್ಮ ತಾತಂದಿರ್ಬೋದು ಮುತ್ತಾತಂದಿರ್ಬೋದು, ಅಂತಹ ಒಂದು ಪಿತ್ರಾರ್ಜಿತ ಆಸ್ತಿಯ ಭಾಗ್ಯ ಕೂಡ ಈಗ ಸಿಗುವಂಥದ್ದು ಆಗ್ತದೆ. ಯಾವುದೇ ಪಿತ್ರಾರ್ಜಿತ ಆಸ್ತಿ ನಾವು ಪಡ್ಕೋಬೇಕಾದ್ರೆ ಒಂದು ಸಣ್ಣ ಕಿರಿಕಿರಿ ಗಲಾಟೆಗಳು ಅದೆಲ್ಲ ಇರ್ತದೆ, ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಸ್ವಲ್ಪ ಅವ್ರಿಗೆ ಜಾಸ್ತಿನೋ ಒಂದು ಸ್ವಲ್ಪ ನಿಮ್ಗೆ ಕಮ್ಮಿನೋ, ಅಥವಾ ನಿಮ್ಗೆ ಒಂದು ಸ್ವಲ್ಪ ಜಾಸ್ತಿನೋ ಅವ್ರಿಗೆ ಸ್ವಲ್ಪ ಕಮ್ಮಿನೋ, ಶಾಂತ ರೀತಿಯಿಂದ ನೀವು ಅದನ್ನು ತಗೊಳ್ಳುವಂಥದ್ದು, ಅದಕ್ಕೆ ಒಂದು ಕ್ರಮವಾದಂಥ ಒಂದು ರೆಕಾರ್ಡ್ ಇಟ್ಕೊಳ್ಳುವಂಥದ್ದು, ದಾಖಲೆಗಳು ಇಟ್ಕೊಳ್ಳುವಂಥದ್ದು ಅತಿ ಸೂಕ್ತ. ಇನ್ನು ತುಂಬ ಜನ ಬಂದುಬಿಟ್ಟು ಮಕರ ರಾಶಿಯವರು ನನಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂದ್ಕೊಂಡು ಹೇಳಿದವರು ತುಂಬ ಜನ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಈ ಗ್ರಹಚಾರ ಫಲಗಳಿಂದನೂ ಕೂಡ ನಿಮ್ಮ ಆರೋಗ್ಯ ಕೆಡುವಂಥದ್ದು ಇರ್ತದೆ. ಇದು 100ಕ್ಕೆ ಬಂದುಬಿಟ್ಟು ಒಂದು 75% ಜನರಿಗೆ ಈ ಗ್ರಹಚಾರಗಳ ತೊಂದರೆಯಿಂದ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಕಾಮನ್. ಅದು ನಿಮಗೆ ಗೊತ್ತಾಗಿರೋದಿಲ್ಲ. ಅದು ಏನಾಗ್ತದೆ ಕೇಳಿದ್ರೆ ಚಿಕ್ಕದಾಗಿ ಉಟ್ಕೊಳ್ತದೆ, ಆಮೇಲೆ ದೊಡ್ಡದಾಗೋದು ಪರಿಣಾಮ ಕೊಡಲಿಕ್ಕೆ ಶುರು ಆಗ್ತದೆ. ಎಲ್ಲಾದರೂ ಬಂದುಬಿಟ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಬಂದಾಗ ನಿಮಗೆ ನಂದು ಕಿವಿ ಮಾತು ಒಂದೇ ಒಂದು, ಏನೇ ಒಂದು ಸಣ್ಣ ಪುಟ್ಟ ಆರೋಗ್ಯದ ತೊಂದರೆ ಬಂದಾಗಲೂ ಕೂಡ ನೀವು ನುರಿತ ಜ್ಯೋತಿಷಿಗಳಿಗೆ ನೀವು ಒಂದು ಸ್ವಲ್ಪ ಜಾತಕ ತೋರಿಸೋದು ಒಳ್ಳೆಯದು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಕೇಳಿದರೆ, ಒಂದು 200 ರೂಪಾಯಿನಲ್ಲೋ ಒಂದು 500 ರೂಪಾಯಿನಲ್ಲೋ ಆಗುವಂತಹ ಒಂದು ಪರಿಹಾರಕ್ಕೆ ನೀವು ಬಂದುಬಿಟ್ಟು ಹಾಸ್ಪಿಟಲೈಸ್ ಆದಮೇಲೆ 5 ಲಕ್ಷ 10 ಲಕ್ಷ ದೊಡ್ಡ ದೊಡ್ಡ ಅಮೌಂಟ್ಗಳು ಖರ್ಚು ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಹೇಳ್ತೇನೆ. ಯಾಕಂತಂದರೆ ಕೆಲವೊಂದಿಷ್ಟು ಮಾತುಗಳು ನಾನು ನಿಮ್ಮ ಹತ್ರ ಹೇಳಬೇಕಾದ್ರೆ ನನಗೆ ಅದು ವೈಯಕ್ತಿಕವಾಗಿ ಅನುಭವ ಆಗಿದ್ದಾಗಲೇ ನಾನು ಹೇಳೋದು. ನಮ್ಮ ಜಾತಕದಲ್ಲಿ ಯಾವುದಾದ್ರು ಒಂದು ಗ್ರಹಚಾರ ಫಲಗಳು ಕೆಟ್ಟದಾಗಿದ್ದಾಗ ಇಂಥ ಆರೋಗ್ಯ ಸಮಸ್ಯೆಗಳೆಲ್ಲ ಬರುವಂಥದ್ದು. ಅದನ್ನು ಮೊದಲೇ ಆ ಚಿಕ್ಕದಾಗಿ ಒಂದು ಕೊಂಬೆ ಹೊಡೆದಾಗಲೇ ಅದನ್ನು ಚೂಟು ಹಾಕೋದು ಒಳ್ಳೆಯದು. ಯಾರಿಗಾದರೂ ನುರಿತ ಜ್ಯೋತಿಷಿಗಳಿಗೋ ಅಥವಾ ನಿಮ್ಮ ಹತ್ತಿರದ ಜ್ಯೋತಿಷಿಗಳಿಗೆ ತೋರಿಸ್ಬಿಟ್ಟು ಅದನ್ನು ಉಲ್ಬಣಗೊಂಡಾಗ ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು 10 ಲಕ್ಷ ಖರ್ಚು ಮಾಡೋದು 5 ಲಕ್ಷ ಖರ್ಚು ಮಾಡೋದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂಥ ಸಮಸ್ಯೆ ಇದ್ದವರು ಖಂಡಿತವಾಗಲೂ ನಿಮ್ಮ ಜಾತಕನ ಒಂದ್ಸರಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಖಂಡಿತವಾಗಲೂ ಕೂಡ ಎಲ್ಲದಕ್ಕೂ ಈ ಆರೋಗ್ಯ ಸಮಸ್ಯೆಗೂ ಕೂಡ ಉತ್ತರ ಹೇಳುವಂಥದ್ದು ನಿಮ್ಗೆ ಸಿಗ್ತದೆ. ಇನ್ನು ಖಂಡಿತವಾಗಲೂ ಕೂಡ ಈ ಮಾತು ನಿಮ್ಗೆ ಆವಾಗಿಂದ ಹೇಳಬೇಕು ಅಂದ್ಕೊಂಡೇ ಇದ್ದೀನಿ. ತುಂಬ ಜನ ಬಂದುಬಿಟ್ಟು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಒಂದು ಸ್ವಲ್ಪ ಸೆಂಟಿಮೆಂಟ್ ಆಗಿ ನಿಮಗೆ ಬಲೆ ಬೀಸ್ಬೋದು. ನೀವು ಯಾವುದೇ ಕಂಪ್ನಿಗಳಲ್ಲಿ ಕೆಲಸ ಮಾಡಿ, IT ನಾನ್ IT ಅದು ಇದು ಗೌರ್ಮೆಂಟು ಅದು ಇದು ಅಂತಲ್ಲ, ಪ್ರತಿಯೊಬ್ಬರಿಗೂ ನಾನು ಹೇಳ್ತಿರುವಂಥದ್ದು. ಕೆಲವೊಂದಿಷ್ಟು ಜನ ಸೆಂಟಿಮೆಂಟಾಗಿ ಟಚ್ ಮಾಡಿ ನಿಮ್ಗೆ ಸ್ವಲ್ಪ ಸಪೋರ್ಟು ಕೂಡ ಮಾಡ್ತಾರೆ ಸ್ಟಾರ್ಟಿಂಗ್ ಡೇಸಲ್ಲಿ. ಅವ್ರ ಸಪೋರ್ಟು ಕೂಡ ಚೆನ್ನಾಗೇ ಇರ್ತದೆ. ಹೋಗ್ತಾ ಹೋಗ್ತಾ ನಿಮ್ಮ ಏಳಿಗೆ ಅವ್ರ ಹತ್ರ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಆ ಸಪೋರ್ಟ್ ವಾಪಸ್ ತೊಗೊಳ್ಬೋದು. ಆ ಸೆಂಟಿಮೆಂಟ್ ಟಚ್ಚು ಕೂಡ ನಿಮ್ಮಿಂದ ವಾಪಸ್ ತೊಗೋಬೋದು. ಸ್ವಲ್ಪ ನೀವು ಅಂತಹ ಸೆಂಟಿಮೆಂಟ್ ವ್ಯಕ್ತಿಗಳು ಬಂದಲ್ಲಿ ನೀವು ಸ್ವಲ್ಪ ನೋಡ್ಕೋಬೇಕಾಗ್ತದೆ, ಆಯಿತಾ. ಇನ್ನು ಪ್ರತಿನಿತ್ಯ ನೀವು ಹನುಮಾನ್ ಚಾಲೀಸ ಓದೋದ್ರಿಂದ ಭವಿಷ್ಯದಲ್ಲಿ ಉನ್ನತವಾದಂಥ ಒಂದು ಸ್ಥಾನಕ್ಕೆ ತಲುಪ್ತೀರಾ. ನೀವು ಅಂದುಕೊಂಡಿರುವಂಥ ಒಂದು ಯೋಗ ಭಾಗ್ಯಗಳು ನಿಮ್ಮಲ್ಲಿ ಖಂಡಿತವಾಗಲೂ ಕೂಡ ಬರ್ತದೆ. ಅದು ಆಗ್ತದೆ ನಿಮ್ಮ ಹತ್ರ ಮಾಡಲಿಕ್ಕೂ ಕೂಡ. ಖಂಡಿತವಾಗಲೂ ಕೂಡ ಪ್ರತಿನಿತ್ಯ ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರೂ ಪರವಾಗಿಲ್ಲ, ಹನುಮಾನ್ ಚಾಲೀಸನ ಓದಿ ಮತ್ತು ಗುರುಗಳ ಜಪ ಮಾಡಿ, ರಾಯರ ಮಠಕ್ಕೆ ಆವಾಗವಾಗ ಹೋಗ್ಬಿಟ್ಟು ಬನ್ನಿ, ಹನುಮಾನ್ ಟೆಂಪಲಿಗೆ ಆವಾಗವಾಗ ಹೋಗ್ಬಿಟ್ಟು ಬನ್ನಿ, ಶನಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದನ್ನು ರೂಢಿ ಮಾಡ್ಕೊಳ್ಳಿ. ಅದ್ರಗೋಸ್ಕರನೇ ಸಮಯ ಇಟ್ಕೋಬೇಕು ಅಂತಲ್ಲ. ಆಫೀಸ್ಗೆ ಹೋಗೋ ಟೈಮಲ್ಲಿ ಎಲ್ಲರೂ ದಾರಿನಲ್ಲಿದ್ದರೂ ಕೂಡ ಒಂದು 2 ನಿಮಿಷ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ, ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ಇದು ಬಂದುಬಿಟ್ಟು ಒಂದು ಸ್ವಲ್ಪ ವಿಚಿತ್ರವಾಗಿರುವಂಥ ಗುಣ ಮಕರ ರಾಶಿಯವರಿಗೆ. ನಿಮ್ಮಲ್ಲಿ ಕೆಲವೊಂದಿಷ್ಟು ಒಂದು ವಿಭಿನ್ನವಾದಂಥ ಶಕ್ತಿ
ಒಳಗೊಂಡಿರ್ತೀರ ನೀವು, ಆದರೆ ಅದು ನಿಮ್ಮ ಅರಿವಿಗೆ ಬರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಮೂರನೇ ವ್ಯಕ್ತಿ ನಿಮಗೆ ನಿಮ್ಮ ಶಕ್ತಿಯ ಬಗ್ಗೆ ಹೇಳಿದಾಗಲೇ ನಿಮಗೆ ಅದರ ಬಗ್ಗೆ ಅರಿವಾಗೋದು, ಆಮೇಲೆ ನಿಮ್ಗೆ ಅದನ್ನು ಗೊತ್ತಾಗುವಂಥದ್ದು. ತುಂಬ ಜನ ಮಕರ ರಾಶಿಯವರು ವೆರಿ ಟ್ಯಾಲೆಂಟೆಡ್ ಇದ್ರಿ, ನಿಮಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಯಾರೋ ಮೂರನೇ ವ್ಯಕ್ತಿ ಬಂದು ನಿಮ್ಮ ಶಕ್ತಿಯ ಬಗ್ಗೆ, ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮಗೆ ಅರಿವು ಮೂಡಿಸ್ತಾರೆ. ನಿಮ್ಮ ಒಂದು ಟ್ಯಾಲೆಂಟ್ ಬಗ್ಗೆ ಅವ್ರು ಹೇಳಿದಾಗ ನಿಮ್ಗೆ ಅದರಿಂದ ಒಂದು ಜ್ಞಾನ ಹೇಳುವಂಥದ್ದು ಹೊರಗಡೆ ಬರ್ತದೆ. ನೀವು ಕೆಲವೊಂದಿಷ್ಟು ವಿಭಿನ್ನವಾದಂಥ ಪ್ರಾಜೆಕ್ಟ್ಗಳನ್ನು ಮಾಡ್ಬೋದು. ಸಿನಿಮಾ ರಂಗದಲ್ಲಾಗಿರ್ಬೋದು, ಸೀರಿಯಲ್ ಇದರಲ್ಲಾಗ್ಬೋದು, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅಥವಾ ಸ್ಕ್ರಿಪ್ಟ್ ರೈಟರ್ಗಳಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಗಳಾಗಿರ್ಬೋದು. ನಿಮಗೆಲ್ಲ ಒಂಥರ ವಿಭಿನ್ನ ರೀತಿಯಾದಂಥ ಒಂದು ಶಕ್ತಿ ಬರುವಂಥದ್ದಾಗ್ತದೆ. ಅದು ಕೂಡ ಯಾರೋ ಮೂರನೇ ವ್ಯಕ್ತಿಯಿಂದ ಇಂಥ ಒಂದು ಶಕ್ತಿ ಇದೆ ಹೇಳುವಂಥದ್ದನ್ನು ನಿಮಗೆ ಅವರು ಮೂಡಿಸ್ತಾರೆ. ನಿಮ್ಮಲ್ಲಿರುವಂಥದ್ದು ಒಂದು ವಿದ್ಯೆಯನ್ನು ಅವ್ರು ಹೊರಗಡೆ ತರಲಿಕ್ಕೆ ಒಬ್ಬ ಸ್ಟ್ರೇಂಜರ್ ಬಂದುಬಿಟ್ಟು ಅದನ್ನು ನಿಮಗೆ ಮಾಡಿಸುವಂಥದ್ದು ಕೂಡ ಆಗ್ತದೆ ಈ ಸಂದರ್ಭದಲ್ಲಿ. ಹಾಗಾಗಿ ಈಗ ಈ ಶನಿ ವಕ್ರಿ ಯಾವಾಗ ಇನ್ನು ಜುಲೈ 26ರಿಂದ ಏನು ನಡೀತದೆ, ಈಗಲೂ ಕೂಡ ತುಂಬ ಚೆನ್ನಾಗೇ ಇದೆ. ಇನ್ನು ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರುವಂಥದ್ದು ಮಕರ ರಾಶಿಯವರು ಒಳ್ಳೆಯದೇ. ಅದು ಇನ್ನು ಶನಿ ವಕ್ರಿಯಾದ ಮೇಲಂತೂ ಕೂಡ ನಾನು ಹೇಳಿದಷ್ಟು ಲಾಭ ಫಲಗಳು ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ. ಶನಿ ದೇವರ ಕೃಪೆ ನಿಮಗೆ ಖಂಡಿತವಾಗಲೂ ಕೂಡ 100ಕ್ಕೆ 100ರಷ್ಟು ಸಿಗುವಂಥದ್ದಾಗ್ತದೆ. ಎಲ್ಲೋ ಒಂದು ಕಡೆಗೆ ಅನ್ಯಾಯದ ದಾರಿ, ಮೋಸದ ದಾರಿ, ವ್ಯಸನ ಮುಕ್ತರಾಗಿ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಂಡು ನಿಮ್ಮ ಕರ್ಮವನ್ನು ಚೆನ್ನಾಗಿ ಪಾಲನೆ ಮಾಡಿ, ನೀವು ಮಾಡುವಂಥ ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ಮಾಡಿ, ಖಂಡಿತವಾಗಲೂ ಕೂಡ ಅತಿ ಉತ್ತಮವಾಗಿರುವಂಥದ್ದು. ಈ ವಿಡಿಯೋ ಬಂದುಬಿಟ್ಟು ಗಂಡಿಗೂ ಬಂತು, ಹೆಣ್ಣಿಗೂ ಬಂತು, ಗೃಹಿಣಿಯರಿಗೂ ಬಂತು, ಪ್ರತಿಯೊಬ್ಬರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಆ ಶನಿ ಮಹಾರಾಜ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಕಾಮೆಂಟ್ ಬಾಕ್ಸಲ್ಲಿ ಓಂ ಶನೇಶ್ಚರಾಯ ನಮಃ ಅಂದ್ಕೊಂಡು ಹೇಳೋದನ್ನು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.